ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚಲ್ಲಾಪುರ ಕ್ಷೇತ್ರದ ಶ್ರೀ ಸದ್ಗುರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರ ಶ್ರಾವಣ ಮಾಸದ ರಥೋತ್ಸವವನ್ನು ದಿನಾಂಕ 25/8/2024 ಭಾನುವಾರದಿಂದ 27/8/2024 ಮಂಗಳವಾರದವರೆಗೆ ಅದ್ದೂರಿಯಾಗಿ ನಡೆಸಲಾಗುವುದು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರ ರಥೋತ್ಸವದಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕೆಂದು ದೇವಾಲಯದ ಅರ್ಚಕರು ಮಾಧ್ಯಮದೊಂದಿಗೆ ತಿಳಿಸಿದರು. ನಮಸ್ಕಾರ ಸ್ವಾಮಿ.
ಚೆಲ್ಲಾಪುರದ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ರಥೋತ್ಸವದ ಬಗ್ಗೆ ಯಾವತ್ತು ನಡೀತದೆ, ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಾ? ನಮ್ಮ ಸ್ವಾಮಿಯವರ ಜಾತ್ರೆ ಆಗಸ್ಟ್ 26, 27ನೇ ತಾರೀಕು ಸೋಮವಾರ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಮಾರನೇ ದಿವಸ ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಕೆಂಡ ಇರುತ್ತೆ. ಮತ್ತು 9 ಗಂಟೆಗೆ ರಥ ಹೋಗ್ತದೆ. ವಿಶೇಷ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಇರ್ತವೆ ಸರ್. ಏನೆಲ್ಲ ಕಾರ್ಯಕ್ರಮ ಮಾಡ್ತೀರಾ ನೀವು? ವೀರಗಾಸೆ ಇರುತ್ತೆ, ಮತ್ತು ಸ್ವಾಮಿಯವರ ಉತ್ಸವ ಇರುತ್ತೆ, ಮತ್ತು ನಂದಿ ಧ್ವಜ ಕುಣಿತ ಇರುತ್ತೆ, ಮತ್ತು ವಿಶೇಷವಾಗಿ ಅನ್ನದ ದಾಸೋಹ ಇರುತ್ತೆ. ಒಂದು 10-15 ಜನ ಕೆಂಡೋತ್ಸವ ಜಾತ್ರೆಗೆ ಇರುತ್ತೆ. ಮತ್ತು ಬೆಳಿಗ್ಗೆ 5:30ಕ್ಕೆ ಕೆಂಡ ಉತ್ಸವ ಇರುತ್ತೆ. ಕೆಂಡೋತ್ಸವ ರಥೋತ್ಸವ 8:30. ಬ್ರಹ್ಮ ರಥೋತ್ಸವ ಕೂಡ ಇರುತ್ತೆ. ರಥೋತ್ಸವ ಇರುತ್ತೆ. ಆಮೇಲೆ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾರತಿ ಇರುತ್ತೆ. ಮತ್ತು ಬೆಳಿಗ್ಗೆ ಎಲ್ಲ ಮುಗಿದ ಮೇಲೆ 11 ಗಂಟೆಗೆ ಉಯ್ಯಾಲ ಸೇವೆ ಇರುತ್ತೆ. ಅನ್ನ ಸಂತರ್ಪಣೆ ಇರುತ್ತೆ. ಸುಮಾರು ಎಷ್ಟು ಜನ ಸೇರ್ಬೋದು ಜಾತ್ರೆಗೆ? ಒಂದು 15,000 ಜನ ಸೇರ್ತಾರೆ. ಜಾಸ್ತಿನೂ ಆಗ್ಬೋದು ಸರ್. ಜಾಸ್ತಿನೇ ಆಗುತ್ತೆ ಸರ್. ಈಗ ಸ್ವಾಮಿಯವರ ಪವಾಡ ಜಾಸ್ತಿ ಆಗಿದೆ. ಈಗಂತೂ ಭಯಂಕರ ಜನ ಬರ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ಯಾವತ್ತು ವಿಶೇಷ ಪೂಜೆಗಳು ನಡೀತವೆ? ಡೈಲಿ ವಿಶೇಷ ಪೂಜೆ ಡೈಲಿ ವಿಶೇಷ ಭಾನುವಾರ ಸೋಮವಾರ ಅಮಾವಾಸ್ಯೆ. ಭಾನುವಾರ ಸೋಮವಾರ ಸ್ವಾಮಿ 2 ದಿವಸ ಇರ್ತಾರೆ ವಾರದಲ್ಲಿ. ಅವತ್ತು ಭಾಳ ಜನ ಇರುತ್ತೆ. ಈ ಥರ ಜನ ಬಂದರು. ಅಮಾವಾಸ್ಯೆ ಪೂಜೆ ವಿಶೇಷ. ಅಮಾವಾಸ್ಯೆ ಪೂಜೆ ವಿಶೇಷ ಪೂಜೆ ಇರುತ್ತೆ. ಅಮಾವಾಸ್ಯೆ ಕಟ್ಲೆ ನಡೆಯುತ್ತೆ. ಪ್ರತಿ ತಿಂಗಳಲ್ಲೂ ಅಮಾವಾಸ್ಯೆ ಕಟ್ಲೆ ನಡೆಯುತ್ತೆ. ಹೆಚ್ಚಿನ ಜನಗಳು ಇಲ್ಲಿ ಬಂದು ಅವರ ಆಶೀರ್ವಾದ ತೊಗೊಳ್ತಾ ಇದ್ದಾರೆ. ಮತ್ತು ಅವ್ರು ತೊಗೊಳ್ತಕ್ಕಂಥ ಭಕ್ತಾದಿಗಳು ಬಹಳ ತುಂಬ ಒಳ್ಳೆಯದಾಗ್ತಾ ಇದೆ. ಅವ್ರನ್ನ ನಂಬಿದವ್ರನ್ನ ಅವ್ರು ಕೈ ಬಿಟ್ಟಿಲ್ಲ, ಯಾರನ್ನೂ ಸಹ ಅವ್ರು ಕೈ ಬಿಟ್ಟಿಲ್ಲ. ಅವ್ರು ಅಷ್ಟೇ ಏನೇ ಕಷ್ಟ ಇದ್ದರೂ ಅವ್ರನ್ನ ನಿವಾರಣೆ ಮಾಡಿ ಭಕ್ತರಿಗೆ ಎಂಥ ಕಷ್ಟ ಇದ್ರೂ ಸಹ ಅವ್ರಿಗೆ ನಿವಾರಣೆ ಮಾಡ್ತಾಯಿದ್ದಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.